ಯಾವುದೇ ದೊಡ್ಡ ಕಟ್ಟಡಕ್ಕೆ ಅಡಿಪಾಯ ಮುಖ್ಯ ಅಲ್ವಾ? ಹಾಗೇ ವ್ಯವಸ್ಥಿತ ಜೀವನಕ್ಕೆ ಸ್ಥಳ ಮತ್ತು ಸಮಯದ ಚೌಕಟ್ಟು ಅನ್ನೋದು ಅಡಿಪಾಯ. ಮೊದಲು ಸ್ಥಳದ ಬಗ್ಗೆ ಮಾತಾಡೋಣ. ಸರಿ. ಮನೆಯಿಂದ ಕೆಲಸ ಮಾಡುವಾಗ ಸನ್ಸಮ ಬ್ಲಾಗ್ ಹೇಳುವ ಹಾಗೆ ಕೆಲಸಕ್ಕೆ ಅಂತ ಒಂದು ಜಾಗ ಮೀಸಲಿಡೋದು ಬಹಳ ಮುಖ್ಯ. ಆದ್ರೆ ಒಂದು ನಿಮಿಷ, ಮನೆಯಿಂದ ಕೆಲಸ ಮಾಡೋದ್ರಲ್ಲಿರೋ ದೊಡ್ಡ ಅನುಕೂಲವೇ ಆರಾಮಾಗಿರೋದು. ಬೇಕಿದ್ರೆ ಸೋಫಾ ಮೇಲೆ ಕೂತು ಕೆಲಸ ಮಾಡಬಹುದು, ಇಲ್ಲಾಂದ್ರೆ ಬೆಡ್ ಮೇಲೆ. ಹೀಗಿರುವಾಗ ಯಾಕೆ ಕೃತಕವಾಗಿ ಒಂದು ಆಫೀಸ್ ಜಾಗ ಸೃಷ್ಟಿಸ್ಕೊಳ್ಬೇಕು? ಅದ್ರಲ್ಲಿ ತಪ್ಪೇನು? ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇದರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಅದರಿಂದ ನಮ್ಮ ಮೆದುಳಿಗೆ ಒಂದು ಗೊಂದಲ ಶುರುವಾಗುತ್ತೆ. ನೋಡಿ, ನಮ್ಮ ಮೆದುಳು ಜಾಗಗಳನ್ನ ಮತ್ತು ಚಟುವಟಿಕೆಗಳನ್ನ ಸಂಬಂಧ ಕಲ್ಪಿಸುತ್ತೆ. ಮಲ್ಗೋ ಕೋಣೆ ನಿದ್ದೆಗೆ, ಡೈನಿಂಗ್ ಟೇಬಲ್ ಊಟಕ್ಕೆ, ಆ ಥರನಾ? ನಿಖರವಾಗಿ. ಯಾವಾಗ ನಾವು ಸೋಫಾದಲ್ಲೇ ಕೆಲಸ, ಊಟ, ಟಿವಿ ಎಲ್ಲವನ್ನೂ ಮಾಡ್ತೀವೋ ಆಗ ಮೆದುಳಿಗೆ ಈಗ ಯಾವ ಮೂಡ್ನಲ್ಲಿರ್ಬೇಕು ಅನ್ನೋ ಸ್ಪಷ್ಟ ಸೂಚನೆ ಸಿಗೋದಿಲ್ಲ. ಒಂದು ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ಇದ್ರೆ ಆ ಕುರ್ಚಿಯಲ್ಲಿ ಕೂತ ತಕ್ಷಣ ಮೆದುಳು ತಾನಾಗಿಯೇ ಓಕೆ, ಈಗ ಕೆಲಸದ ಸಮಯ ಅಂತ ಅಲರ್ಟ್ ಆಗುತ್ತೆ. ಹೌದು, ಇದು ಮನೆಯ ಬೇರೆ ಭಾಗಗಳಿಗೂ ಅನ್ವಯಿಸುತ್ತೆ ಅಲ್ವಾ? ಐಡಿಯಲ್ ಹೋಮ್ ಲೇಖನದಲ್ಲಿ ಓದಿದ್ದು ನೆನಪಾಗ್ತದೆ. ಎಲ್ಲದಕ್ಕೂ ಒಂದು ಜಾಗ, ಎಲ್ಲವೂ ಅದರ ಜಾಗದಲ್ಲಿ. ಅದೇ, ಮನೆಗೆ ಬಂದ ತಕ್ಷಣ ಕೀ, ಬ್ಯಾಗ್, ಕೋಟ್ ಎಲ್ಲವನ್ನೂ ಒಂದೊಂದು ಕಡೆ ಎಸ್ದು ಬಿಡ್ತೀವಿ. ಬದಲಾಗಿ ಬಾಗಿಲ ಹತ್ರ ಒಂದು ಸಣ್ಣ ಸ್ಟ್ಯಾಂಡ್ ಅಥವಾ ಟ್ರೇ ಇದ್ರೆ ಅಸ್ತವ್ಯಸ್ತತೆ ಶುರುವಾಗೋದೇ ಇಲ್ಲ. ಖಂಡಿತ. ಇದು ಕೇವಲ ಅಚ್ಚುಕಟ್ಟುತನದ ಬಗ್ಗೆ ಅಲ್ಲ, ಇದು ಡಿಸಿಷನ್ ಫೆಟೀಗ್ ಅಂತಾರಲ್ಲ, ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಆಯಾಸ, ಅದನ್ನ ಕಡಿಮೆ ಮಾಡುತ್ತೆ. ಅದು ಹೇಗೆ? ಪ್ರತಿದಿನ ಬೆಳಿಗ್ಗೆ ಅಯ್ಯೋ ನನ್ನ ಕೀ ಎಲ್ಲಿಟ್ಟೆ ಅಂತ ಹುಡುಕುವುದರಲ್ಲಿ ನಾವು ಕಳೆಯುವ ಮಾನಸಿಕ ಶಕ್ತಿ ಸಣ್ಣದಲ್ಲ. ಎಲ್ಲದಕ್ಕೂ ಒಂದು ಜಾಗವಿದ್ದರೆ ಆ ಶಕ್ತಿ ಉಳಿಯುತ್ತೆ ಅಲ್ವಾ? ನಿಜ. ಸರಿ, ಇದು ಸ್ಥಳದ ವಿಷಯವಾಯ್ತು. ಇನ್ನು ಸಮಯದ ಬಗ್ಗೆ ಏನು ಹೇಳೋದು? ನಮ್ಮ ಕ್ಯಾಲೆಂಡರ್ ನೋಡಿದ್ರೆ ಖಾಲಿ ಜಾಗಗಳು ತುಂಬಿರ್ತವೆ. ಆದ್ರೆ ದಿನದ ಕೊನೆಗೆ ಅಯ್ಯೋ ಇವತ್ತು ಸಮಯವೇ ಸಾಲಿಲ್ಲ, ಅಂದುಕೊಂಡಿದ್ದೇನೋ ಆಗ್ಲಿಲ್ಲ ಅಂತ ಅನಿಸುತ್ತೆ. ಆ ಸಮಯವೆಲ್ಲ ಎಲ್ಲಿ ಹೋಯ್ತು? ಅದಕ್ಕೆ ಟೆಕ್ ಕ್ಲಾಸ್ ಲೇಖನ ಒಂದು ಸರಳ ಉಪಾಯ ಹೇಳುತ್ತೆ. ಹಿಂದಿನ ರಾತ್ರಿಯೇ ಮುಂದಿನ ದಿನದ ಟು ಡೂ ಲಿಸ್ಟ್ ಮಾಡ್ಕೊಳ್ಳೋದು. ಅದರಿಂದ ಬೆಳಿಗ್ಗೆ ಎದ್ದಾಗ ಒಂದು ಸ್ಪಷ್ಟತೆ ಇರುತ್ತೆ. ಇಲ್ಲವಾದ್ರೆ ದಿನದ ಮೊದಲ 1 ಗಂಟೆ ಏನ್ ಮಾಡಬೇಕು ಅಂತ ಯೋಚಿಸೋದ್ರಲ್ಲೇ ಕಳೆದೋಗುತ್ತೆ. ಹೌದು. ಇದರ ಜೊತೆಗೆ ಕ್ಯಾಲೆಂಡರ್ ಆಪ್ ಬ್ಲಾಗ್ನಲ್ಲಿ ಹೇಳುವ ಟೈಮ್ ಬ್ಲಾಕಿಂಗ್ ಅನ್ನೋ ತಂತ್ರ ಬಹಳ ಪರಿಣಾಮಕಾರಿ. ಟೈಮ್ ಬ್ಲಾಕಿಂಗ್ ಅಂದ್ರೆ ಏನದು? ಅಂದ್ರೆ ನಿಮ್ಮ ಕ್ಯಾಲೆಂಡರ್ನಲ್ಲಿ ಖಾಲಿ ಜಾಗ ಬಿಡದೆ ಪ್ರತಿಯೊಂದು ಗಂಟೆಗೂ ಒಂದು ಕೆಲಸವನ್ನು ನಿಗದಿಪಡಿಸುವುದು. ಉದಾಹರಣೆಗೆ ಬೆಳಗ್ಗೆ 9 ರಿಂದ 10 ರಿಪೋರ್ಟ್ ರೈಟಿಂಗ್, 10 ರಿಂದ 11 ಇಮೇಲ್ಸ್. ಹೀಗೆ ಮಾಡಿದಾಗ ನಮ್ಮ ಗಮನ ಬೇರೆ ಕಡೆ ಹರಿಯುವುದು ತಪ್ಪುತ್ತೆ. ಒಂಥರ ಮಲ್ಟಿ ಟಾಸ್ಕಿಂಗ್ ಅನ್ನು ತಡೆಯುತ್ತೆ. ಅದೇ ಇದು ಅಡುಗೆ ಮಾಡುವಾಗ ಮೊದಲೇ ಎಲ್ಲಾ ತರಕಾರಿಗಳನ್ನು ಹೆಚ್ಚಿಟ್ಕೊಂಡ ಹಾಗೆ ಅಲ್ವಾ? ಹೌದು. ಪದೇ ಪದೇ ಚಾಕು, ಕಟಿಂಗ್ ಬೋರ್ಡ್ ತೆಗೆಯೋ ಬದಲು ಒಂದೇ ಸಾರಿ ಎಲ್ಲ ಹೆಚ್ಚಿಟ್ಕೊಂಡ್ರೆ ಸಮಯ ಉಳಿಯುತ್ತೆ, ಕೆಲಸವೂ ಸುಲಭ ಆಗುತ್ತೆ. ಅತ್ಯುತ್ತಮ ಹೋಲಿಕೆ. ಅದನ್ನೇ ಟಾಸ್ಕ್ ಬ್ಯಾಚಿಂಗ್ ಅಂತ ಕರೆಯೋದು. ಒಂದೇ ರೀತಿಯ ಕೆಲಸಗಳನ್ನು ಒಟ್ಟಿಗೆ ಸೇರಿಸಿ ಮಾಡೋದು. ಉದಾಹರಣೆಗೆ ದಿನಕ್ಕೆ 10 ಸಾರಿ ಇಮೇಲ್ ಚೆಕ್ ಮಾಡೋ ಬದಲು ಬೆಳಿಗ್ಗೆ ಮತ್ತು ಸಂಜೆ 2 ಬಾರಿ ಮಾತ್ರ ಮಾಡೋದು. ಹೌದು. ಯಾಕಂದ್ರೆ ಮೆದುಳು ಒಂದು ಕೆಲಸದಿಂದ ಇನ್ನೊಂದಕ್ಕೆ ಬದಲಾಗಲು ಅಂದ್ರೆ ಕಾಂಟೆಕ್ಸ್ಟ್ ಸ್ವಿಚಿಂಗ್ಗೆ ಸಾಕಷ್ಟು ಶಕ್ತಿ ವ್ಯಯಿಸುತ್ತೆ. ಈ ತಂತ್ರ ಆ ಶಕ್ತಿಯನ್ನು ಉಳಿಸುತ್ತೆ. ಈ ವಿಷಯದಲ್ಲಿ ಪೊಮೊಡಾರೋ ತಂತ್ರ ಅಂತ ಒಂದಿದೆಯಲ್ಲ, ಅದರ ಬಗ್ಗೆ ತುಂಬಾ ಕೇಳಿದ್ದೀನಿ. ಹೌದು. ಟು ಡೂಯಿಸ್ಟ್ ಬ್ಲಾಗ್ ಇದನ್ನು ಚೆನ್ನಾಗಿ ವಿವರಿಸುತ್ತೆ. ಇದು ಬಹಳ ಸರಳ. 25 ನಿಮಿಷ ಸಂಪೂರ್ಣ ಫೋಕಸ್ನಿಂದ ಒಂದೇ ಕೆಲಸ ಮಾಡೋದು. ಆಮೇಲೆ ನಂತರ 5 ನಿಮಿಷ ಬ್ರೇಕ್. ಇದನ್ನ ಒಂದು ಪೊಮೊಡೋರೋ ಅಂತಾರೆ. ಹೀಗೆ 4 ಪೊಮೊಡೋರೋ ಆದ್ಮೇಲೆ ಒಂದು 15-30 ನಿಮಿಷದ ದೊಡ್ಡ ಬ್ರೇಕ್. ಆದ್ರೆ 25 ನಿಮಿಷಕ್ಕೊಮ್ಮೆ ಬ್ರೇಕ್ ತೆಗೆದುಕೊಂಡ್ರೆ ನಾವು ಸಂಪೂರ್ಣವಾಗಿ ಮಗ್ನರಾದಾಗ ಫ್ಲೋ ಹಾಳಾಗುವುದಿಲ್ವೇ? ಇದು ಒಂದು ಸಾಮಾನ್ಯ ಅನುಮಾನ. ಆದರೆ ಪೊಮೊಡೋರೋ ತಂತ್ರದ ನಿಜವಾದ ಶಕ್ತಿ ಇರುವುದು ಅದರ ಸರಳತೆಯಲ್ಲಿ. ನಮ್ಮ ಮೆದುಳು 3 ಗಂಟೆಗಳ ಕಾಲ ಆ ದೊಡ್ಡ ರಿಪೋರ್ಟ್ ಬರಿಬೇಕು ಅಂತ ಹೇಳಿದ್ರೆ ಹೆದರುತ್ತೆ, ಮುಂದೂಡುತ್ತೆ. ನಿಜ. ಆದರೆ ಕೇವಲ 25 ನಿಮಿಷ ಅಷ್ಟೇ ಅಂತ ಹೇಳಿದಾಗ ಅದು ಸುಲಭವಾಗಿ ಒಪ್ಕೊಳ್ಳುತ್ತೆ. ಇದು ಮನೋವೈಜ್ಞಾನಿಕವಾಗಿ ಕೆಲಸವನ್ನು ಶುರು ಮಾಡಲು ಇರುವ ಅಡೆತಡೆಗಳನ್ನು ಕಡಿಮೆ ಮಾಡುತ್ತೆ. ಸರಿ, ಸಮಯ ಮತ್ತು ಸ್ಥಳಕ್ಕೆ ಒಂದು ಚೌಕಟ್ಟು ಹಾಕಿಕೊಂಡ ಮೇಲೆ ಆ ಚೌಕಟ್ಟಿನೊಳಗೆ ನಾವು ಮಾಡಬೇಕಾದ ದೈನಂದಿನ ಕೆಲಸಗಳನ್ನು ತುಂಬಬೇಕಲ್ವೇ? ಹೌದು. ಮನೆಯಿಂದ ಶುರು ಮಾಡೋದಾದ್ರೆ ಪ್ರತಿದಿನದ ಸಣ್ಣ ಪುಟ್ಟ ಕೆಲಸಗಳೇ ದೊಡ್ಡ ತಲೆನೋವಾಗ್ತವೆ. ಖಂಡಿತ. ಇದಕ್ಕಾಗಿಯೇ ರ್ಯಾಂಡಿ ಗ್ಯಾರೆಟ್ ಡಿಸೈನ್ ಬ್ಲಾಗ್ ಪ್ರತಿದಿನ ಒಂದು 30 ನಿಮಿಷಗಳ ಪವರ್ ಕ್ಲೀನ್ ದಿನಚರಿಯನ್ನು ಸಲಹೆ ಮಾಡುತ್ತೆ. 30 ನಿಮಿಷ ಅಷ್ಟೇನಾ? ಅಷ್ಟೇ. ಹಾಸಿಗೆ ಸರಿ ಮಾಡೋದು, ಪಾತ್ರೆಗಳನ್ನು ಸಿಂಕ್ನಿಂದ ತೆಗೆಯೋದು, ಒಂದು ಲೋಡ್ ಬಟ್ಟೆ ವಾಷಿಂಗಿಗೆ ಹಾಕೋದು, ಹೀಗೆ ಸಣ್ಣ ಕೆಲಸಗಳನ್ನು ಪ್ರತಿದಿನ ಮಾಡಿದ್ರೆ ವಾರಾಂತ್ಯದಲ್ಲಿ ಮನೆ ಯುದ್ಧಭೂಮಿಯಂತೆ ಕಾಣೋದಿಲ್ಲ. ಈ ವಿಷಯದಲ್ಲಿ ಕ್ಲೀನ್ ಮಾಮಾ ದಿನಚರಿ ಅಂತ ಒಂದು ವಿಧಾನ ಬಹಳ ಜನಪ್ರಿಯವಾಗಿದೆ. ಅದು ಹೇಗೆ ಕೆಲಸ ಮಾಡುತ್ತೆ? ಕ್ಲೀನ್ ಮಾಮಾ ವಿಧಾನ ಬಹಳ ವ್ಯವಸ್ಥಿತವಾಗಿದೆ. ಇದರಲ್ಲಿ 5 ದೈನಂದಿನ ಕೆಲಸಗಳಿವೆ. ಹಾಸಿಗೆ ಸರಿ ಮಾಡೋದು, ಕೌಂಟರ್ಗಳನ್ನು ಒರೆಸೋದು, ನೆಲ ಗುಡಿಸೋದು, ಎಲ್ಲೆಲ್ಲಿ ವಸ್ತುಗಳು ಬಿದ್ದಿವೆಯೋ ಅದನ್ನು ಎತ್ತಿಡೋದು, ಮತ್ತು ಒಂದು ಲೋಡ್ ಬಟ್ಟೆ ಒಗೆಯೋದು. ಇವುಗಳನ್ನು ಪ್ರತಿದಿನ ಮಾಡಬೇಕು. ಇದರ ಜೊತೆಗೆ ವಾರದ ಪ್ರತಿದಿನಕ್ಕೂ ಒಂದು ದೊಡ್ಡ ಕೆಲಸವನ್ನು ನಿಗದಿಪಡಿಸಲಾಗಿದೆ ಅಲ್ವಾ? ಸೋಮವಾರ ಬಾತ್ರೂಮ್, ಮಂಗಳವಾರ ಡಸ್ಟಿಂಗ್. ಹೌದು. ಬುಧವಾರ ವ್ಯಾಕ್ಯೂಮಿಂಗ್. ಹೀಗೆ ಇದು ಒಂದು ರೀತಿ ಆಧುನಿಕ ನಿತ್ಯ ಕರ್ಮ ಇದ್ದ ಹಾಗೆ. ಪ್ರತಿದಿನ ತಪ್ಪದೆ ಮಾಡುವ ಈ ಸಣ್ಣ ಕೆಲಸಗಳು ಕೇವಲ ಮನೆಯನ್ನು ಸ್ವಚ್ಛವಾಗಿಡುವುದಿಲ್ಲ, ನಮ್ಮ ಮನಸ್ಸಿಗೂ ಒಂದು ಶಿಸ್ತನ್ನು ತರ್ತವೆ. ಬಹುಶಃ ನಮ್ಮ ಹಿರಿಯರು ಇದೇ ಕಾರಣಕ್ಕೆ ಕೆಲವು ಆಚರಣೆಗಳನ್ನು ರೂಢಿಗೆ ತಂದಿರಬಹುದು. ಅತ್ಯುತ್ತಮವಾದ ಮಾತು. ನೀವು ದಿನಚರಿಯನ್ನು ಆಚರಣೆಗೆ ಸಂಬಂಧಿಸಿದ್ರಿ.
ಐಡಿಯಲ್ ಹೋಮ್ ಲೇಖನದಲ್ಲೂ ಇದೇ ರೀತಿಯ ಕೆಲವು ಸ್ಮಾರ್ಟ್ ಐಡಿಯಾಗಳಿವೆ. ಮೊದಲನೆಯದು ರೋಬೋಟ್ ವ್ಯಾಕ್ಯೂಮ್. ಮತ್ತೆ ಬಂತು ನಮ್ಮ ರೋಬೋಟ್ ವ್ಯಾಕ್ಯೂಮ್. ಅದು ಹೇಗೆ ಸಹಾಯ ಮಾಡುತ್ತೆ? ಸುತ್ತೆ. ಓ, ಅದು ಹೇಗೆ? ಯಾಕೆಂದ್ರೆ ನೆಲದ ಮೇಲೆ ವಸ್ತುಗಳಿದ್ದರೆ ಅದು ಸಿಕ್ಕಿ ಹಾಕೊಂಡು ಕೂಗಲು ಶುರು ಮಾಡುತ್ತೆ. ಹಾಗಾಗಿ ನಾವು ಪ್ರತಿದಿನ ನೆಲದ ಮೇಲಿನ ವಸ್ತುಗಳನ್ನು ಎತ್ತಿಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ನಮ್ಮ ಸೋಮಾರಿತನವನ್ನು ಹೋಗಲಾಡಿಸಲು ಒಂದು ಯಂತ್ರ ಬೇಕು ಅಂತಾಯ್ತು. ಒಂದು ರೀತಿಯಲ್ಲಿ ಹೌದು. ಇನ್ನೊಂದು ಸಲಹೆ ಕ್ಯಾಚ್ ಆಲ್ ಟ್ರೇ. ಅಡಿಗೆ ಮನೆಯ ಕೌಂಟರ್ ಮೇಲೆ ಒಂದು ಸುಂದರವಾದ ಟ್ರೇ ಇಡುವುದು. ದಿನನಿತ್ಯದ ಸಣ್ಣ ಪುಟ್ಟ ವಸ್ತುಗಳಾದ ಕೀ, ಬಿಲ್ಗಳು, ಪೆನ್ನುಗಳನ್ನು ಅದರೊಳಗೆ ಇಡಬಹುದು. ನಿಯಮ ಸರಳ. ಟ್ರೇ ತುಂಬಿದರೆ ಅದರಲ್ಲಿರುವ ವಸ್ತುಗಳನ್ನು ಅವುಗಳ ಜಾಗಕ್ಕೆ ಸೇರಿಸಬೇಕು. ಟ್ರೇ ಹೊರಗೆ ಏನೂ ಇರಬಾರದು. ಸರಿ, ಈಗ ಕೆಲಸದ ದಿನಚರಿಗಳ ಕಡೆಗೆ ಬರೋಣ. ಟೆಕ್ಲಾಸ್ ಲೇಖನ ಒಂದು ವಿಚಿತ್ರವಾದ ಸಲಹೆ ಕೊಡುತ್ತೆ. ಈಟ್ ದಟ್ ಫ್ರಾಗ್ ಅಂತ. ಅಂದ್ರೆ ಆ ಕಪ್ಪೆಯನ್ನು ತಿನ್ನಿ ಅಂತ. ಏನಿದು? ಇದರ ಅರ್ಥ ದಿನದ ಅತ್ಯಂತ ಕಷ್ಟಕರವಾದ ಅಥವಾ ನಮಗೆ ಇಷ್ಟವಿಲ್ಲದ ಕೆಲಸ ಯಾವುದಿದೆಯೋ ಅದನ್ನೇ ಬೆಳಗ್ಗೆ ಮೊದಲು ಮುಗಿಸುವುದು. ಓ, ಹಾಗ? ಒಮ್ಮೆ ಆ ಕಪಿಯನ್ನು ತಿಂದ್ರೆ ಅಂದ್ರೆ ಆ ಕಷ್ಟದ ಕೆಲಸವನ್ನು ಮುಗಿಸಿದ್ರೆ ದಿನದ ಉಳಿದ ಭಾಗ ಬಹಳ ಸುಲಭ ಮತ್ತು ಹಗುರ ಅನ್ನಿಸುತ್ತೆ. ನಮ್ಮ ಮಾನಸಿಕ ಶಕ್ತಿ ಅತ್ಯಂತ ಹೆಚ್ಚಾಗಿರುವಾಗ ಕಷ್ಟದ ಕೆಲಸ ಮುಗಿಸಿದ್ರೆ ದಿನವಿಡೀ ಅದರ ಬಗ್ಗೆ ಚಿಂತಿಸುವ ಪ್ರಮೇಯವೇ ಬರೋದಿಲ್ಲ. ಇದು ಬಹಳ ಅರ್ಥಪೂರ್ಣವಾಗಿದೆ. ಮನೆಯಿಂದ ಕೆಲಸ ಮಾಡುವಾಗ ಇನ್ನೊಂದು ದೊಡ್ಡ ಸವಾಲು ಅಂದ್ರೆ ಕಮ್ಯುನಿಕೇಷನ್. ಆಫೀಸ್ನಲ್ಲಿದ್ದ ಹಾಗೆ ಸಹೋದ್ಯೋಗಿಗಳ ಜೊತೆ ಸುಲಭವಾಗಿ ಮಾತಾಡೋಕ್ಕಾಗಲ್ಲ. ಅದಕ್ಕಾಗಿಯೇ ಸನ್ಸಾಮಾ ಬ್ಲಾಗ್ ಅತಿಯಾದ ಸಂವಹನ ಅಥವಾ ಓವರ್ ಕಮ್ಯುನಿಕೇಷನ್ನ ಮಹತ್ವವನ್ನು ಹೇಳುತ್ತೆ. ಅಂದ್ರೆ ಕಚೇರಿಯಲ್ಲಿದ್ದಾಗ ಕಾಫಿ ಟೈಮ್ನಲ್ಲಿ ಅಥವಾ ಹಜಾರದಲ್ಲಿ ನಡೆಯುವ ಸಣ್ಣ ಮಾತುಕತೆಗಳಿಂದ ಸಾಕಷ್ಟು ಮಾಹಿತಿ ಸಿಗುತ್ತೆ. ರಿಮೋಟ್ ವರ್ಕ್ನಲ್ಲಿ ಅದಿಲ್ಲ. ಹಾಗಾಗಿ ನಾವು ಏನು ಮಾಡುತ್ತಿದ್ದೇವೆ, ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಮತ್ತು ಆಗಾಗ ತಂಡದ ಸದಸ್ಯರಿಗೆ ತಿಳಿಸುವುದು ಅತ್ಯಗತ್ಯ. ಇಲ್ಲಿ ಮೌನ ಅಪಾಯಕಾರಿ. ಮತ್ತು ವಿರಾಮಗಳು. ಫ್ಲೆಕ್ಸ್ ಜಾಬ್ಸ್ ಮತ್ತು ಟೊಡೋಯಿಸ್ಟ್ ಎರಡೂ ಇದರ ಬಗ್ಗೆ ಹೆಚ್ಚು ಒತ್ತು ನೀಡುತ್ತವೆ. ಕೆಲಸದ ಮಧ್ಯೆ ಬ್ರೇಕ್ ತೆಗೆದುಕೊಳ್ಳೋಕೆ ನನಗಂತೂ ಕೆಲವೊಮ್ಮೆ ಗಿಲ್ಟಿ ಫೀಲ್ ಆಗುತ್ತೆ. ಅದು ಸಹಜ. ಆದರೆ ವಿರಾಮ ತೆಗೆದುಕೊಳ್ಳುವುದು ಸೋಮಾರಿತನವಲ್ಲ.